ಓಕೆ ಸಿಗಿದ್ರೆ ಅದು ಸೂಪರ್ ಆಗಿದೆ. ಇವತ್ತೇನ ಬೇಡ ಸ್ಪೆಷಲ್ ಒಂದು ಅನ್ಬಾಕ್ಸ್ ಅಂತ ಹೇಳ್ಬೋದು, ರಿವ್ಯೂ ಅಂತ ಹೇಳ್ಬೋದು. ಆದ್ರೆ ನೀವು ಇಷ್ಟು ನೋಡ್ತಿದ್ದು ಆಪಲ್ ಪ್ರಾಡಕ್ಟ್ ಬಗ್ಗೆ. ಆದ್ರೆ ಸ್ಯಾಮ್ಸಂಗ್ ಕಡೆಯಿಂದ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಅಂದ್ರೆ ಏನದು ಈಗಿನ ಟೈಮಲ್ಲಿ ಏನ್ ಬೇಕಾಗಿರುತ್ತೆ, ಅಫ್ಕೋರ್ಸ್ AC. ಈ AC ಟೆಕ್ನಾಲಜಿ ಬಂದು ಯೂಶಲಿ ಕೆಲವೊಂದು ರನ್ ಮಾಡ್ತಾ ಇದೆ. ಆದ್ರೆ ಸ್ಯಾಮ್ಸಂಗ್ ಅವರು ಒಂದು ವರ್ಷದ ಮುಂಚೆ 2 ವರ್ಷದ ಮುಂಚೆ ಒಂದು AC ನ ಲಾಂಚ್ ಮಾಡ್ತಾರೆ. ಬಟ್ ಅದು ಲಿಮಿಟ್ ಅಡಿಷನ್ ಮಾತ್ರ ಇರುತ್ತೆ. ಇವಾಗ ಅದನ್ನ ಸಿಗ್ನಿಫಿಕೆಂಟ್ಲಿ ಇನೋವೇಟ್ ಮಾಡಿ ಎಲ್ಲ ಮಾಡಿ ಇವಾಗ ಮತ್ತೆ ಇನ್ನಷ್ಟು ಬಿಟ್ಟಿದ್ದಾರೆ. 2022 ಮಾಡಲು ವಿಂಡ್ ಫ್ರೀ AC. ಅಂದ್ರೆ ತುಂಬಾ ಜನಕ್ಕೆ ಏನಪ್ಪ ಈ ವಿಂಡ್ ಫ್ರೀ ಯಾವ ತರ ವರ್ಕ್ ಆಗುತ್ತೆ ಏನೆಲ್ಲ ಇರುತ್ತೆ ಪ್ರತಿ ಒಂದು ಮಾತಾಡೋಣ. ಹಾಗೂ ಫಸ್ಟ್ ಆಫ್ ಆಲ್ ಅವ್ರು ಹೇಗೆ ಇನ್ಸ್ಟಾಲ್ ಮಾಡ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಬಂದ್ಬರೋಣ. ಸೀದಾ ಇವಾಗಲೇ ಅಪ್ಡೇಟ್ ಕಡೆ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬೇಕು. ಓಕೆ, ಮಾಡಿದ್ರೆ ಅನ್ಕೋತೀನಿ. ಇನ್ನು ಮಾಡಿಲ್ಲ ಯಾರು ಕಾಸು ಮಾಡಿ ಗೈಸು. ಓಕೆ, ಮಾಡಿದ್ರೆ ಅನ್ಕೋತೀನಿ ಮಾಡಬೇಕು, ಇಲ್ಲ ಲಾಸ್ಟ್ ಆದ್ರೂ ಮಾಡಬೇಕು. ಓಕೆ ಇವಾಗ ವಿಡಿಯೋ ಕಡೆ ಹೋಗಿ ಬಿಡೋಣ ಗೈಸು. AC ಏನ್ ನೋಡ್ತಿದ್ದೀರಾ, ಇದು ವಿಂಡ್ ಫ್ರೀ AC. ಇವಾಗ ಏನಪ್ಪಾ ಸೀದಾ ಇವಾಗ ನಾವು AC ಆನ್ ಆಗಿದೆ. ಇವಾಗ AC ಫಸ್ಟ್ ಬಂದು ವಿಂಡ್ ಫ್ರೀ ಟೆಕ್ಸ್ಟ್ ಮಾಡ್ಬೋದಲ್ಲ. ಈಗ ವಿಂಡ್ ಫ್ರೀಯಲ್ಲಿ ಬಂದು ಇದು ಒಂದು ಏನ್ ಬಟನ್ ಇದೆ, ಇದು ಅದನ್ನ ತಕ್ಷಣ ವಿಂಡ್ ಫ್ರೀ ಆಕ್ಟಿವೇಟ್ ಆಗುತ್ತೆ. ನೋಡ್ಬೋದು ಈ ತರ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗಿ ಇವಾಗ ಏರ್ ಬರ್ತಿದೆ. ಇಲ್ಲಿ ಏರ್ ಬರ್ತಿದ್ದರಿಂದ ಆದ್ರೆ AC ಆಫ್ ಆಗಿಲ್ಲ. ಇದು ತುಂಬಾ AC-ಲಿ ಇದು ಆಫ್ ಆಗಿತ್ತು, ಇದು ಏನು ಕ್ಲೋಸ್ ಆಗಿದ ತಕ್ಷಣ AC ಆಫ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಆದ್ರೆ ಈ ವಿಂಡ್ ಫ್ರೀಯಲ್ಲಿ ಆಗಲ್ಲ, ಇದು ಕ್ಲೋಸ್ ಆಗುತ್ತೆ. ಬಟ್ ಈ 23,000 ಸಣ್ಣ ಪುಟ್ಟದಾಗಿದೆ ಹೋಲ್ಸ್ ಏನಿದೆ. ಈ ಪುಟ್ಟದಾಗಿ ನೋಡ್ತಿದ್ದೀರಿ ಹೋಲ್ಸ್ ಇಂದ ನಮ್ಗೆ ಗಾಳಿ ಬರುತ್ತೆ ಅಂತ ಹೇಳ್ಬೋದು. ಹಾಗೂ ಇಲ್ಲಿ ಪುಟ್ಟದಾಗಿದೆ 23,000 ಹೋಲ್ಸ್ ಇದೆ ಇದರಲ್ಲಿ ವಿಂಡ್ ಫ್ರೀಲಿ. ಅದಕ್ಕೋಸ್ಕರ ಇದು ವಿಂಡ್ ಫ್ರೀ ಅಂತಾರೆ. ಅಂದ್ರೆ ಇದು ಒಂದು ಏನಕ್ಕಪ್ಪ ಯೂಸ್ ತುಂಬಾ ಡೈರೆಕ್ಟ್ ಆಗಿ ನಮ್ಗೆ ಬರ್ದಿರಾ ಆ ತರ ಇರಬೇಕು, ಇಲ್ಲ ಸ್ಕಿನ್ ಡೈರೆಕ್ಟ್ ಆಗಿ ಬೀಳ್ಬಾರ್ದು. ಇರಿಟೇಷನ್ ಆಗೋರು ಇದನ್ನ ವಿಂಡ್ ಫ್ರೀ ಆಕ್ಟಿವೇಟ್ ಮಾಡ್ಕೋಬಹುದು. ಇಲ್ಲ ಗುರು ನಂಗೆ ಚಿಲ್ಡ್ ಆಗಿ ಇರಬೇಕು ಅಂದ್ರೆ ಬೇಸಿಗೆಲಿ ಇರೋದು ಅಂತ ಅಂದ್ರೆ ಇವಾಗ ಸೀಸನ್ ಹಾಟ್ ಸೀಸನ್ ಏನಿಲ್ಲ, ಅದನ್ನ ವಿಂಡ್ ಫ್ರೀ ಬಟನ್ ಮೇಲೆ ಮತ್ತೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಓಪನ್ ಆಗುತ್ತೆ. ಹಾಗೂ ಇಲ್ಲಿ ಇನ್ನೊಂದು ಕ್ರೇಜಿ ಅಪ್ಡೇಟ್ ಏನಪ್ಪ, ಸ್ವಿಂಗ್ ಆಗುತ್ತೆ. ಇಲ್ಲಿ ನೋಡ್ಬೋದು ಇಲ್ಲೇನಿದೆ ಸ್ವಿಂಗ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಮೇಲೆ ಕೆಳಗೆ ಹೋಗ್ತಾನೆ ಇರುತ್ತೆ. ಹಾಗೂ ಅದೊಂದು ಕ್ರೇಜಿ ಅಪ್ಡೇಟ್ ಅಲ್ಲ, ಇನ್ನೊಂದು ಕ್ರೇಜಿ ಅಪ್ಡೇಟ್ ಇಲ್ಲಿ ಒಳಗಡೆ ಇದೆ. ಇದಾಗಿದೆ ಇನ್ನೊಂದು ಸ್ವಿಂಗ್ ಬಟನ್ ಕೆಳಗಡೆ ಇದೆ. ಅದನ್ನ ಅದ್ಮಿದ ತಕ್ಷಣ ಒಳಗಡೆ ರೈಟ್ ಟು ಲೆಫ್ಟ್ ಆಗ್ತಾ ಇದೆ. ನೋಡ್ಬೋದು ಈ ತರ ರೈಟ್ ಟು ರೈಟ್ ಒಂಚೂರು ಕೋಲ್ಡು, ಲೆಫ್ಟ್ ಒಂಚೂರು ಕೋಲ್ಡ್ ಆ ತರ ಆಗ್ತಾನೆ ಇರುತ್ತೆ. ಬಟ್ ಇದು ಕೆಲವೊಂದು AC ಇರುತ್ತೆ. ಆದ್ರೆ ಇದು ಸ್ಯಾಮ್ಸಂಗ್ ಅವ್ರು ಹೇಳ್ತಿರೋ ಪ್ರಕಾರ, ನನಗೆ ಹೇಳಿರೋ ಪ್ರಕಾರ ಏನಪ್ಪಾ ಅಂದ್ರೆ ಇದು ಒಂದು ಪೇಟೆಂಟ್ ಟೆಕ್ನಾಲಜಿ. ಬಟ್ ಸ್ಯಾಮ್ಸಂಗ್ ಅಲ್ಲಿ ಮಾತ್ರ ಸಿಗುವಂತದ್ದು. ಫ್ಯೂಚರ್ ಅಲ್ಲೂ ಅಷ್ಟೇ ಪೇಟೆಂಟ್ ಟೆಕ್ನಾಲಜಿ ಆಗಿರೋದ್ರಿಂದ ಬರೀ ಸ್ಯಾಮ್ಸಂಗ್ ಮಾತ್ರ ಈ ಟೆಕ್ನಾಲಜಿ ಇರುತ್ತೆ. ಬೇರೆ ಯಾವುದೇ ಕಂಪ್ನಿ ಕೂಡ ಈ ವಿಂಡ್ ಫ್ರೀ ಅನ್ನೋದು ಬರೋ ಚಾನ್ಸ್ ಇಲ್ಲ. ಯಾಕಂದ್ರೆ ಪೇಟೆಂಟ್ ಟೆಕ್ನಾಲಜಿನೇ ಹಂಗೆ, ಯಾರು ಟೆಕ್ನಾಲಜಿ ಅವರೇ ಕ್ರಿಯೇಟ್ ಮಾಡಿರ್ತಾರೆ ಅವ್ರಿಗೆ ಮಾತ್ರ ಅದು ಆಕ್ಸೆಸ್ ಇರುತ್ತೆ. ಅಂದ್ರೆ ಎಲ್ಲಾರು ಕೆಲವೊಂದು ಪೇಟೆಂಟ್ ನೀವು ಕೇಳಿರ್ಬೋದು, ನಂದು ಪೇಟೆಂಟ್ ಇದೆಯಪ್ಪ ಅಂದ್ರೆ ಆ ಪೇಟೆಂಟ್ ನ ನೀವೇನ್ ಮಾಡ್ಸಿರ್ತೀರಾ ಅದು ನಿಮ್ಮ ಹತ್ರ ಮಾತ್ರ ಇರುತ್ತೆ, ಬೇರೆಯವ್ರನ್ನ ಕಾಪಿ ಮಾಡೋಕ್ಕಾಗಲ್ಲ. ಅದೇ ತರ ಈ ಸ್ಯಾಮ್ಸಂಗ್ ಅವರು ಈ ವಿಂಡ್ ಫ್ರೀನ ಪೇಟೆಂಟ್ ಟೆಕ್ನಾಲಜಿ ಮಾಡಿಸಿದ್ದಾರೆ. ಅಂದ್ರೆ ಅವರೇ ಪೇಟೆಂಟ್ ಟೆಕ್ನಾಲಜಿ ರಿಜಿಸ್ಟ್ರೇಷನ್ ಮಾಡಿಸಿರೋದ್ರಿಂದ ಯಾರು ಕೂಡ ಕಾಪಿ ಮಾಡೋಕ್ಕಾಗಲ್ಲ ಈ ಟೆಕ್ನಾಲಜಿನ. ಅಷ್ಟು ಕ್ರೇಜಿಯಾಗಿ ಮಾಡಿದ್ದಾರೆ. ಹಾಗೂ ಇಲ್ಲಿ ಸ್ವಲ್ಪ ಇಲ್ಲಿ ಬರ್ತಿದೆ QR ಕೋಡ್ ಎಲ್ಲ ಇದೆ. ಬ್ಯಾಕ್ ಸೈಡ್ ಬಂದು ಸ್ಟಿಕ್ಕರು 3 ಸ್ಟಾರ್ ಸ್ಟಿಕ್ಕರು ಇದೆಲ್ಲ ಇದೆ. ವಾರ್ನಿಂಗು ಏನು ಬ್ಲಾ. ಅದು ಬಿಟ್ಟರೆ ಇನ್ನು ಸ್ವಲ್ಪ ಬಂದ್ರೆ ಇಲ್ಲಿ ಖಾಲಿ ಎಂತಿದೆ, ಮೇಲೆ ಸ್ಯಾಮ್ಸಂಗ್ ಕೆಳಗಡೆ ವಿಂಡ್ ಫ್ರೀ ಅಂತ ಬಂದಿದೆ. ಹಾಗೂ ಇಲ್ಲಿ ಸೀದಾ ಇವಾಗ ರಿಮೋಟ್ ಕಡೆ ಬಂತು ಅಂದ್ರೆ ಇಲ್ಲಿ ನೋಡ್ಬೋದು ಟೆಂಪರೇಚರ್ ಸೆಟ್ಟಿಂಗ್ಸ್ ಇದೆ. ಅದಾದ್ಮೇಲೆ ಇಲ್ಲಿ ಇನ್ನೊಂದು ಸೆಟ್ಟಿಂಗ್ಸ್ ಇದೆ. ಇಲ್ಲಿ ನೋಡ್ಬೋದು ಇಲ್ಲಿ ಮೋಡ್ ಅಂತ ಇದೆ. ಮೋಡ್ ಮೇಲೆ ಕ್ಲಿಕ್ ಮಾಡಿ ಡ್ರೈವ್ ಮೋಡ್ ಆಗಿರ್ಬೋದು, ಫ್ಯಾನ್ ಮೋಡ್ ಆಗಿರ್ಬೋದು, ಆಟೋ ಮೋಡ್ ಆಗಿರ್ಬೋದು,
ಮತ್ತು ಕೂಲ್ ಮೋಡ್ ಆಗಿರ್ಬೋದು. ಇದು ಟೆಂಪ್ರೇಚರ್ ಕೂಲಿಂಗು, ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೋದು. ಹಾಗೂ ಇಲ್ಲಿ ಅವಲೇ ಹೇಳ್ದಂಗೆ ಇದು ಇದಾಗುತ್ತೆ. ಹಾಗೆ ಇಲ್ಲಿ ಫ್ಯಾನ್ ಇದೆ, ಟೈಮರ್ ಇದೆ, ಆಪ್ಷನ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಬರುತ್ತೆ. ಕ್ವೈಟ್ ಇವಾಗ ಸೌಂಡ್ ಬರ್ತಿದೆ ನೋಡ್ಬೋದು. ಇಲ್ಲಿ ಬಂದು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಏನು ಆಪ್ಷನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೆಟ್ ಅಂತ ಇದೆ, ಸೆಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು 3 ಸೆಕೆಂಡಲ್ಲೇ ಸೌಂಡ್ ಕಮ್ಮಿ ಆಗೋಗುತ್ತೆ. ಇವಾಗ ಆಗ್ತಾ ಇದೆ ಸೌಂಡ್ ಚೂರು ನೋಡ್ಬೋದು. ಹಾಗೂ ಅಷ್ಟೇ ಅಲ್ಲ, ಇನ್ನೂ ಕ್ರೇಜಿಯಾಗಿ ಅಪ್ಡೇಟ್ ಇದೆ ಇದರಲ್ಲಿ. ಇನ್ನಷ್ಟು ಡೀಪ್ ಆಗಿ ಹೋಗಿ ಡೈ ಹಾಕೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಅಂಡ್ ಸ್ಟೇ ಸೇಫ್. ಇದಾಯಿತು ವಿಂಡ್ ಫ್ರೀ AC ಬಗ್ಗೆ. ಹಾಗೂ ಒಂದೇ ಒಂದು ಮಾತೇನಪ್ಪ ಅಂದರೆ ಈ ಪ್ರೈಸ್ ಎಲ್ಲ ಇನ್ನೂ ಮೆನ್ಷನ್ ಆಗಿಲ್ಲ, ನಾನು ಮಾಡಿಲ್ಲ. ಯಾಕಂದರೆ ಇನ್ನಷ್ಟು ವಿಡಿಯೋದಲ್ಲಿ ಮೆನ್ಷನ್ ಇದ್ರ ಬಗ್ಗೆ ಟೆಕ್ನಾಲಜಿ ಬಗ್ಗೆ ಹೇಳ್ದಿರೋ ಪ್ರೈಸ್ ಎಲ್ಲ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಒಟ್ಟಿನಲ್ಲಿ ಒಂದು ರೇಂಜ್ ಪ್ರೈಸ್, ಒಂದು ಸ್ಟಾರ್ಟಿಂಗ್ ಪ್ರೈಸ್ ಬಂದು ಹೇಳ್ಬಿಡ್ತೀನಿ. 40,000 ರೇಂಜಿಂದ ಶುರುವಾಗುತ್ತೆ. 40ಇಂದ 50ವರೆಗೂ ಹೋಗ್ಬೋದು. ಬಟ್ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಇನ್ನೂ ಮುಂದಿನ ವಿಡಿಯೋ ಸಿಗುತ್ತಾ ಹೋಗುತ್ತೆ. ಇವಾಗ ಸ್ಯಾಮ್ಸಂಗ್ ಕಡೆಯಿಂದ ಅವ್ರು ಕೊಟ್ಟಿರೋ ಬ್ರ್ಯಾಂಡ್ ಬಂದು ವಿಂಡ್ ಫ್ರೀ ಆಗಿರುತ್ತೆ. ಇವಾಗ ನನಗೆ ವಿಂಡ್ ಫ್ರೀನೇ ಇಲ್ಲಿ ಅಲ್ಲ, ಅವ್ನು ಬರ್ಕೊತಾವನು ವಿಂಡ್ ಫ್ರೀ, ಗಾಳಿ ಇಕ್ಕೋನು ಚಳಿ ಇಕ್ಕೋನು ಅಂತ. ಓಕೆ, ಸಿ ಯು ಸೂನ್, ಬಾಯ್.